ವಾಜಪೇಯಿ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಡಾಕ್ಟರ್ ಶಿವರಾಜ್ ಪಾಟೀಲ್. ಮನುವಾದಿ ಫ್ಯಾಸಿಸ್ಟ್ ನೀತಿಗಳ ವಿರುದ್ಧ ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಬೇರಿ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ರಕ್ಷಕ ದಳದ ಪಾತ್ರ ಮಹತ್ವದ್ದು. ಶಿವಾನಂದ ಭಜಂತ್ರಿ. ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಹುದ್ದೆಗೆ ಅಪೂರ್ಣಗೊಂಡ ಅರ್ಜಿಗಳನ್ನು ಪೂರ್ಣಗೊಳಿಸಲು ಅವಕಾಶ. ಲಿಂಗನಗೌಡ. ಲಿಂಗಸುಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ತೊಗರಿ ರಾಶಿಗೆ ಬೆಂಕಿ, ಅಪಾರ ನಷ್ಟ. ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ಕುಂದುಕೊರತೆ ಸಭೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದ ಮಂಡಲ ಬೆಳಕು ಮಹಾಪೂಜಾ ಕಾರ್ಯಕ್ರಮ. ಮತ್ತು ವೈಭವದಿಂದ ನಡೆದ ಶ್ರೀಮಾತಾ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ. ವಾರ್ತೆಗಳ ವಿವರ. ವಾಜಪೇಯಿ ಅವರು ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು ಎಂದು ನಗರ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಬಿಜೆಪಿ ಕಚೇರಿಯಲ್ಲಿ ರಾಯಚೂರು ನಗರ ಮಂಡಲ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಸೌಹಾರ್ದ ಭಾವನೆಯ ಮೂಡಿಸುವ ಕನಸು ಕಂಡಿದ್ದರು. ಪಾಕಿಸ್ತಾನ ಕಡುವೈರಿ ಆಗಿದ್ದರೂ ಸ್ನೇಹ ಬಾಂಧವ್ಯ ಇರಲಿ ಎನ್ನುವ ದೃಷ್ಟಿಯಿಂದ ಬಸ್ ಪ್ರಯಾಣ ಮಾಡಿದರು. ದೇಶವು ಆರ್ಥಿಕವಾಗಿ ಬೆಳೆಯಲು ರಸ್ತೆಗಳು ಬಹುಮುಖ್ಯವಾಗುತ್ತವೆ. ಹೀಗಾಗಿ ವಾಜಪೇಯಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದವು. ಅದರ ಫಲ ಎಂಬಂತೆ ಇಂದು ದೇಶ ಆರ್ಥಿಕ ಬಲ ಕಂಡುಕೊಳ್ಳುತ್ತಿದೆ. ವಾಜಪೇಯಿ ರವರು ದೂರದೃಷ್ಟಿ ಉಳ್ಳವರಾಗಿದ್ದರು. ಅವರ ಆದರ್ಶ ನಾವುಗಳು ಮೈಗೂಡಿಸಿಕೊಳ್ಳಬೇಕಿದೆ. ಜೊತೆಗೆ ಪಕ್ಷದ ಜವಾಬ್ದಾರಿ ಸ್ಥಾನದವರು ಉತ್ತಮ ಸಂಘಟನೆ ಮೂಲಕ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ಇವತ್ತು ಸ್ಯಾಟಲೈಟ್ ಮೂಲಕ ನಮ್ಮ ಆರ್ಸಿಸಿಗಳನ್ನು ಒಡೆದು ಕಿರಣಗಳು ಬಂದು ನಾವು ಸಭೆ ಮಾಡೋದು ಅಮೆರಿಕಕ್ಕೆ ಗೊತ್ತಾಗ್ತದೆ. ಅಂತ ಸಮಯದಲ್ಲೂ ಯಾರಿಗೂ ಗೊತ್ತಾಗಲಾರದೆ ಉಪರಾಜ ಸಿಡಿಸಿ ಇಡೀ ಜಗತ್ತಿಗೆ ಭಾರತ ಎಷ್ಟು ಬಲಿಷ್ಠವಾಗಿ ಆಗಿದೆ ಅಂತ ತೋರಿಸಿಕೊಟ್ಟಂತ ಏಕೈಕ ಪ್ರಧಾನಿಗಳಂದ್ರೆ ಅದಂದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬ್. ಇವತ್ತು ಇದೊಂದೇ ಅಲ್ಲ, ಇವತ್ತು ನೀವು ದೇಶದಲ್ಲಿ ಯಾವ ಭಾಗ ಕಾಶ್ಮೀರದಿಂದ ಕನ್ಯಾಕುಮಾರಿ ತಗೊಳ್ರಿ, ಈ ಕಡೆ ವೆಸ್ಟ್ ಬೆಂಗಾಲ್ ಇಂದ ಗುಜರಾತ್ ತಗೊಳ್ರಿ, ಎಲ್ಲಾದ್ರೂ ತಗೊಳ್ರಿ, ಇವತ್ತು ಚತುಷ್ಪತಿ ರಸ್ತೆ ಕ್ವಾಡ್ರಿಲ್ಯಾಟರಲ್ ರಸ್ತೆ ಅಂತ ಹೇಳ್ತೀವಿ ಮಾಡಿದಂತಾದ್ರೆ ಅದೇ ಮುಖ್ಯ ಭಾಗವಾಗಿ ನಮ್ಗೆ ಏನು ಹೈದರಾಬಾದ್ ಮತ್ತು ಬೆಂಗಳೂರು ರೋಡ್ ಬರ್ತದಲ್ಲ, ಇದು ಅದರಲ್ಲಿ ಕ್ವಾಡ್ರಿಲ್ಯಾಟರಲ್ ರಸ್ತೆನೇ. ಇವತ್ತು ನಾವು ನೆನೆಸ್ಬೇಕು ಅವ್ರನ್ನ. ಇವತ್ತು ದೇಶದಲ್ಲಿ ಇಂಥ ರಸ್ತೆಗಳು ಮಾಡಲಿಕ್ಕೆ ಶುರು ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂದ್ರೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಎಲ್ಲ ಕಡೆ ಮಾತಾಡ್ತೀವಿ, ಮೀಟಿಂಗ್ಗಳಲ್ಲಿ ಮಾತಾಡ್ತೀವಿ. ಇವತ್ತು ರಸ್ತೆಗಳಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಕನ್ನಡಿ ಅಂತ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇದರ ಮೇಲೆ ಹೇಳ್ತಾರೆ. ನಮ್ಮ ಹತ್ರ ಜೋಬ್ನಲ್ಲಿ ಎಷ್ಟು ದುಡ್ಡಿದೆ, ನಮ್ಮ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ, ನಮ್ಮ ಸರ್ಕಾರದಲ್ಲಿ ಎಷ್ಟು ದುಡ್ಡಿದೆ ಅಂತ ಯಾರು ಹೇಳಂಗಿಲ್ಲ. ನಮ್ಮ ದೇಶದ ರಸ್ತೆಗಳು ಹೆಂಗಿದೆಯೋ ಅಂತ ನೋಡಿದ್ರೆ ಅದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಳ್ತಾರೆ ಅಂತ ಹೇಳ್ತಾರೆ. ದೇ ಆರ್ ಮಿರರ್ ಆಫ್ ರೋಡ್ಸ್ ಆರ್ ದ ಮಿರರ್ ಆಫ್ ದ ಎಕನಾಮಿಕ್ ಆಕ್ಟಿವಿಟಿ ಆಫ್ ದ ನೇಷನ್ ಅಂತಾರೆ ಅದಕ್ಕೆ. ಆ ರೀತಿ ಕನ್ನಡಿ ಇವತ್ತು ನಮ್ಮ ದೇಶ ಮುಂದುವರೆದಿದೆ ಅಂತ ಹೇಳಿ 21ನೇ ಶತಮಾನ ಕಟ್ಟಲಿಕ್ಕೆ ಯಾರಾದರೂ ಮುನ್ನುಡಿ ಮಾಡಿದ್ರೆ, ಯಾರಾದರೂ ಪತ್ರ ಬುನಾದಿ ಹಾಕಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿದ್ದಾರೆ. ಇವತ್ತು ಅದಾದ್ಮೇಲೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೂ ಅಟಮ್ ಬಾಂಬ್ ಸಿಡಿಸೋದು ನಾವು ನೋಡಿಲ್ಲ, ಟ್ರಯಲ್ ಮಾಡೋದು ನಾವು ನೋಡಿಲ್ಲ, ಎಲ್ಲೂ
ಪೋಖ್ರಾನ್ ಬಿಡಿಸುವ ಮೂಲಕ ಇಡೀ ಜಗತ್ತಿಗೆ ನಾವು ಎಲ್ಲರನ್ನೇ ಬಲಿಷ್ಠ ಇದೆ ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅವತ್ತು ದೇಶದಲ್ಲಿ ರಷ್ಯಾ ಒಂದು ಕಡೆ, ಅಮೆರಿಕ ಒಂದು ಕಡೆ, ಅಮೆರಿಕ ಪಾಕಿಸ್ತಾನ ಕಡೆ, ರಷ್ಯಾ ನಮ್ಮ ಕಡೆಗೆ ಏನಿದ್ದ ವೈಭವ ಆಯ್ತು ಅನ್ನುವಂತ ಸ್ಥಿತಿಯಲ್ಲಿಯೂ ಅವರು ಸಂಪೂರ್ಣ ಜಗತ್ತಿಗೆ ಹೇಳಿದರು, ಇದು ನಾವು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಮಾಡಿದ್ದೇವೆ ಅದು ಇನ್ನೊಂದು ದೇಶಕ್ಕೆ ಉಪಯೋಗ ಮಾಡುವಂತ ಈ ಸ್ಥಿತಿಯಲ್ಲಿ ನಾವಿಲ್ಲ, ನಾವು ಮಾಡಂಗಿಲ್ಲ ಅಂತ ಜಗತ್ತಿಗೆ ಅಭಯ ಕೊಡೋದು, ಜಗತ್ತಿಗೆ ಹೇಳಿ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಅತ್ಯುತ್ತಮ ನಾಯಕರು, ಜೊತೆಗೆ ಬಿಜೆಪಿ ಪಕ್ಷವನ್ನು ಸಂಘಟಿಸುತ್ತಾ ಕೇಂದ್ರದಲ್ಲಿ ಆಡಳಿತ ನಡೆಸಿದ ಮಹಾನ್ ವ್ಯಕ್ತಿಯಾಗಿದ್ದರು. ಅವರು ಆರಂಭದಲ್ಲಿ ಕೇವಲ 13 ದಿನಗಳು ಮಾತ್ರ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. ನಂತರ 13 ತಿಂಗಳು ಆಡಳಿತ ನಡೆಸಿದರು. ಆದರೂ ಎದೆಗುಂದದೆ ಪಕ್ಷವನ್ನು ಬೆಳೆಸುತ್ತಾ ಹಲವು ಪಕ್ಷಗಳೊಂದಿಗೆ ಸೇರಿ ಒಂದು ಅವಧಿಗೆ ಆಡಳಿತ ನೀಡಿದರು. ಆ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿ ಹಲವು ಯೋಜನೆಗಳನ್ನು ದೇಶದ ಜನರಿಗೆ ಒದಗಿಸಿದ್ದರು. ಅವರ ಆದರ್ಶಗಳನ್ನು ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇಂದಿನ ಯುವ ಜನಾಂಗಕ್ಕೆ ಇದೆ ಎಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೊತೆಗೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ನಾನಾಜಿ ದೇಶಮುಖ್ ಅವರು, ಜಗನ್ನಾಥರಾವ್ ಜೋಶಿ ಅವರು, ಸುಂದರ್ ಸಿಂಗ್ ಭಂಡಾರಿ ಅವರು, ಇವರೆಲ್ಲ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡ್ತಾರೆ. ಇವ್ರನ್ನೆಲ್ಲರನ್ನು ಜನಸಂಘದ ಕೊಡ್ತಾರೆ. ನಂತರ ಜನಸಂಘ ನಮಗೆಲ್ಲರಿಗೂ ಗೊತ್ತಿದೆ, 51ರಲ್ಲಿ ಪ್ರಾರಂಭ ಆಗ್ತದೆ. ಜನಸಂಘದ ಪ್ರಾರಂಭ ಅಧ್ಯಕ್ಷರಾಗಿ ಡಾಕ್ಟರ್ ಮುಖರ್ಜಿ ಅವರು ಇರ್ತಾರೆ. ಇವರು ಅಲ್ಲೇ ಕೆಲಸ ಮಾಡ್ತಾರೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಶೇಷತೆ ಏನು ಅಂತ ಹೇಳಿದರೆ, ಇವರು ಎಲ್ಲೇ ಕೆಲಸ ಮಾಡಲಿ ಒಂದು ಸಾರ್ವಜನಿಕರ ಹಿತ ಮತ್ತು ದೃಢತೆಯಿಂದ ಕೆಲಸ ಮಾಡ್ತಕ್ಕಂಥ ಅವರ ಹೆಸರೇ ಅಟಲ್. ಅಟಲ್ ಅಂದರೆ ನಿಶ್ಚಿತ, ಯಾವುದಕ್ಕೂ ಏನು ಜಗ್ಗೋದಿಲ್ಲ. ಹೀಗಾಗಿ ಬಿಹಾರಿ ವಾಜಪೇಯಿ ಅವರ ನಂತರ ಹೆಸರು ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಜೀವನದುದ್ದಕ್ಕೂ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಎಲ್ಲರನ್ನೂ ಸೇರಿಸಿಕೊಂಡು, ಈಗ ಯಾರು ಹೇಳ್ತಾ ಇದ್ದಾರೆ ಅಜಾತ ಶತ್ರು ಅಂತ ಹೇಳಿ ಸಹಾಯ, ಅವರು ಈ ದೇಶದೊಳಗೆ ಯಾರಾದರೂ ಒಬ್ಬ ರಾಜಕಾರಣಿಗಳಿಗೆ ವಿರುದ್ಧ ಇದೆ ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಯಾರು ಎಲ್ಲರನ್ನೂ ಯಾರ ಜನರಿಗೆ ದ್ವೇಷ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರನ್ನೂ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ಅವರು ಮಾತನಾಡುತ್ತಾ, ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ವರ್ಷವಿಡೀ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಜನರಿಗೆ ಅವರ ಆಡಳಿತಾವಧಿಯಲ್ಲಾದ ಮಹಾನ್ ಕಾರ್ಯಗಳ ಪರಿಚಯ ಮಾಡಿಕೊಡುವ ಕೆಲಸ ಮಾಡಲಾಗುವುದು ಎಂದರು. ಸುಶಾಸನದ ಗುಡ್ ಗವರ್ನೆನ್ಸ್ ಅಂದ್ರೆ ಒಳ್ಳೆಯ ಆಡಳಿತ. ಒಂದು 1998ರಿಂದ 2004 ಒಂದು ವಿಭಿನ್ನವಾದ ಮತ್ತು ಹೊಸ ದಿಕ್ಸೂಚಿ ಆಡಳಿತವನ್ನು ನಾವೆಲ್ಲರೂ ಅನುಭವಿಸುತ್ತೇವೆ. ಅವರ ಒಂದು ಸಂದರ್ಭದಲ್ಲಿ ಆದಂತಹ ಅತ್ಯುನ್ನತ ಯೋಜನೆಗಳು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ರೈತರಿಗಾಗಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತಂದು ಅವರಿಗೆ ಸಾಲ ಒದಗಿಸುವಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಮತ್ತು ಆರ್ಮಿಯಲ್ಲಿ ಮಹತ್ತರ ಬದಲಾವಣೆಗಳಾಗಿರ್ಬೋದು. ಅವತ್ತು ದಿವಸ ನಾವು ಕಾರ್ಗಿಲ್ ವಿಜಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಆ ಒಂದು ಕಾರ್ಗಿಲ್ ವಿಜಯ ದಿವಸ ಆಗಿರ್ಬೋದು, ಮತ್ತು ಜಗತ್ತಿನ ಹಿರಿಯಣ್ಣ ಅಂತ ಅನ್ಸ್ಕೊಂಡಿದ್ರು ಅಮೆರಿಕ, ಅವತ್ತು ಎದುರಾಕೊಂಡು ಅವತ್ತು ಜಗತ್ತು ನಿರ್ಬೇರಾಗುವಂತೆ ಪೋಖ್ರಾನ್ನಲ್ಲಿ ಅನುಭವ ಪರೀಕ್ಷೆ ಮಾಡಿದಂತ ಕಾರ್ಯ ಆಗಿರ್ಬೋದು. ಇಂಥ ಹಲವಾರು ಕಾರ್ಯಗಳು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತಾವಧಿಯಲ್ಲಿ ನಡೆದವು. ಅದ್ರ ಬಗ್ಗೆ ಎಲ್ಲ ನಾವು ಇವತ್ತಿನ ದಿವಸ ಸ್ಕೂಲ್ ಕಾಲೇಜುಗಳಲ್ಲಿ ಚರ್ಚಾ ಕೂಟಗಳು, ಯುವಕರಲ್ಲಿ ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಮೆಲುಕು ಹಾಕುವಂತ ಚರ್ಚಾ ಕಾರ್ಯಕ್ರಮಗಳು, ಮತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನೇ ಕಾಣದಂತಹ ಹಳ್ಳಿಗಳಲ್ಲಿ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ವಿಭಿನ್ನ ಯೋಜನೆ ಮೂಲಕ ಹಳ್ಳಿಗರೆಲ್ಲರೂ ರಸ್ತೆಯ ಮೊತ್ತವನ್ನು ನೋಡುವಂತ ಭಾಗ್ಯ ಕಲ್ಪಿಸಿಕೊಂಡಿದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಒಂದು ಹಳ್ಳಿಗಳಲ್ಲಿ ಅದರ ಬಗ್ಗೆ ಜನರಲ್ಲಿ ಮತ್ತೊಮ್ಮೆ ಆ ಒಂದು ಕಾರ್ಯ ಮಾಡಿದಂಥವ್ರು ವಾಜಪೇಯಿ ಅವರ ಮತ್ತೊಂದು ಅಂದರೆ ಅವ್ರ ಮೆಲುಕು ಹಾಕಿ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮಗಳು, ವರ್ಷ ಪೂರ್ತಿ ಕಾರ್ಯಕ್ರಮ ನಡೆಯುವಂತಾಗಿದೆ. ಇದರಲ್ಲಿ ಈಗಾಗಲೇ ನಾವು ಹಿರಿಯರು ಹೇಳಿದಂತೆ ವೇದಿಕೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ತ್ರಿವಿಕ್ರಮ್ ಜೋಶಿ, ಬಿ ಗೋವಿಂದ್, ಪಲಗುಲು ನಾಗರಾಜ್, ವಿಜಯಕುಮಾರ್ ಸಜ್ಜನ್, ನಾಗವೇಣಿ ಸಾಹುಕಾರ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ಪತ್ರ ನೀಡಲಾಯಿತು.
ಓಕೆ ಸರ್. ಸಮಾರಂಭದಲ್ಲಿ ಭಂಗಿ ನರಸರೆಡ್ಡಿ, ಎನ್.ಕೆ. ನಾಗರಾಜ್, ತಿಮ್ಮಪ್ಪ ಫಿರಂಗಿ, ಎನ್. ವಿನಾಯಕರಾವ್, ಜೆ.ಎಂ. ಮೌನೇಶ್, ಸುರೇಶ್ ಬಾಬು, ವಿಜಯಲಕ್ಷ್ಮಿ ಗೋಪಿಶೆಟ್ಟಿ, ಸೀತಾ ನಾಯಕ್, ಎ. ಚಂದ್ರಶೇಖರ್, ಜಿ. ಮಲ್ಲಿಕಾರ್ಜುನ, ಶಿವಕುಮಾರ್ ಗೌಡ, ಕಾರ್ತಿಕ್ ರೆಡ್ಡಿ, ಬಿ. ನಾಗರಾಜ್, ವೀರೇಶ್ ತಲ್ವಾರ್, ಪಾಪುರಾವ್ ಸೇರಿದಂತೆ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮನುವಾದಿ ಫ್ಯಾಸಿಸ್ಟ್ ವಿರುದ್ಧ ಎಲ್ಲ ದಮನಿತ ಹಾಗೂ ದುಡಿಯುವ ಜನ ಪ್ರಜಾಪ್ರಭುತ್ವವಾದಿಗಳು ಎಲ್ಲಾ ಹಂತದಲ್ಲಿ ಐಕ್ಯ ಹೋರಾಟ ಕಟ್ಟುವುದು ಅತ್ಯಂತ ಜರೂರಿನ ಕಾರ್ಯಭಾರವಾಗಿದ್ದು, ಅದರ ಭಾಗವಾಗಿ ಜನವರಿ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುವುದು ಎಂದು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗದ ಸಂಯೋಜಕ ಎಂಆರ್ ಬೇರಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘ ಪರಿವಾರ ನೇತೃತ್ವದ ಕಾರ್ಪೊರೇಟ್ ಏಜೆಂಟ್ ಸರ್ಕಾರ ದೇಶದ ಜನತೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಿಸುತ್ತಿದೆ. ಅಷ್ಟೇ ಅಲ್ಲ, ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಏರುತ್ತಿದೆ. ಪ್ರಜಾಪ್ರಭುತ್ವ, ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಕಿದೆ. ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ, ಬಹುಸಂಸ್ಕೃತಿಕ ಇಂಡಿಯಾ ದೇಶವನ್ನು ಬ್ರಾಹ್ಮಣವಾದಿ, ಬಂಡವಾಳವಾದಿ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದೆ. ಇದಕ್ಕೆ ಹತ್ತಾರು ಉದಾಹರಣೆಗಳಿವೆ. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಗೇಲಿ ಮಾಡಿದ್ದು ಇಡೀ ದೇಶಕ್ಕೆ ಅಪಮಾನ ತಂದಿರಿಸಿದೆ. ಪ್ರಜಾಪ್ರಭುತ್ವವಾದಿಗಳನ್ನು ಬಡಿದೆಬ್ಬಿಸಿದೆ ಎಂದು ವಿವರಿಸಿದರು. ಕೇಂದ್ರ ಸರ್ಕಾರದ ಫ್ಯಾಸಿಸ್ಟ್ ಕ್ರಮಗಳು, ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದು ಮಾಡುವುದು, ಪ್ರಧಾನ ಮಂತ್ರಿ ಆದಿಯಾಗಿ ಕೇಂದ್ರದ ಸರ್ಕಾರದ ಸಚಿವರು, ಸಂಸದರು, ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು, ಚುನಾವಣೆ ಆಯೋಗ, ಸಿಬಿಐ ಸರ್ಕಾರಿ ಸಂಸ್ಥೆಗಳನ್ನು, ಪೊಲೀಸ್, ಮಿಲಿಟರಿಯನ್ನು, ಇತರೆ ಪಕ್ಷಗಳನ್ನು ಬಗ್ಗು ಬಡಿಯಲು ಬಳಸುತ್ತಿರುವುದು, ದ್ವೇಷ ಕಾರುವ ವಾತಾವರಣ ನಿರ್ಮಿಸಿ ನಾಗರಿಕ ತಿದ್ದುಪಡಿ ಕಾಯ್ದೆ, ಹೊಸ ವಕ್ಫ್ ಕಾಯ್ದೆ, ಸಂಪೂರ್ಣ ಗೋ ಹತ್ಯೆ ನಿಷೇಧ ಕಾಯ್ದೆ ಮುಂತಾದವುಗಳ ಮೂಲಕ ಮುಸ್ಲಿಂ ವಿರೋಧಿ ದಾಳಿ ಮುಂದುವರೆಸಿರುವುದು, ಮನುವಾದ, ಜಾತಿವಾದವನ್ನು ಸನಾತನ ಸಂಸ್ಕೃತಿ ಎಂದು ಅಬ್ಬರದ ಪ್ರಚಾರ ನೀಡಿ ದಲಿತರ ಸಮಾನತೆಯ ಹಕ್ಕು, ಮೀಸಲಾತಿ, ಅಸ್ಮಿತೆ ಹಾಗೂ ಆಹಾರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ವ್ಯಾಪಕವಾದ ದಾಳಿ ಮುಂದುವರೆಸಿರುವುದು, ಮಹಿಳಾ ಸ್ವಾತಂತ್ರ್ಯವನ್ನು ಬಹಿರಂಗವಾಗಿ ಅಲ್ಲಗೆಳೆಯುವುದರೊಂದಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ, ಅವಮಾನ, ಕೊಲೆ ಹಾಗೂ ವ್ಯಾಪಕವಾದ ಹಿಂಸೆಯ ಪುರುಷರ ದಬ್ಬಾಳಿಕೆಯನ್ನು ಮುಂದುವರೆಸಿರುವುದು, ಜಿಎಸ್ಟಿ, ಒಂದೇ ದೇಶ ಒಂದೇ ಚುನಾವಣೆ, ಒಂದೇ ದೇಶ ಒಂದೇ ಪೊಲೀಸ್, ಹೊಸ ಸಾರಿಗೆ ನೀತಿ ಹಾಗೂ ಸಿಆರ್ಪಿಸಿಯ ಬದಲಾವಣೆಯ ಮೂಲಕ ರಾಜ್ಯ ಸರ್ಕಾರಗಳ ಗಣತಂತ್ರ ಹಕ್ಕನ್ನು ಹರಣ ಮಾಡಿ ಕೇಕೆ ಹಾಕುತ್ತಿರುವುದು, ಇಂಡಿಯಾದ 50 ಕೋಟಿಗೂ ಹೆಚ್ಚು ಕಾರ್ಮಿಕರು ಶ್ರಮಶಕ್ತಿಯ ಸುಲಿಗೆಗೆ ಹೆದ್ದಾರಿ ನಿರ್ಮಿಸುವ 4 ಕಾರ್ಮಿಕ ಸಂಹಿತೆಗಳನ್ನು ಅಂಗೀಕರಿಸಿರುವುದು, ದೇಶದಾದ್ಯಂತ ರೈತರು ಬೆಂಬಲ ಬೆಲೆ ಕಾನೂನು ಖಾತ್ರಿಗಾಗಿ ನಡೆಸುತ್ತಿರುವ ಹೋರಾಟವನ್ನು ಬಗ್ಗು ಬಡಿದು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಕೃಷಿ ರಂಗವನ್ನು ಬಲಿ ಕೊಡುತ್ತಿರುವುದು, ದೇಶದ ಇತಿಹಾಸವನ್ನು ಸಂಪೂರ್ಣ ಬ್ರಾಹ್ಮಣೀಕರಣಗೊಳಿಸುವ ಹಾಗೂ ಶೈಕ್ಷಣಿಕ ಪಠ್ಯವನ್ನು ಅವೈಜ್ಞಾನಿಕ ಸನಾತನವಾದಿ ಶಿಕ್ಷಣವನ್ನಾಗಿ ಮಾರ್ಪಡಿಸುತ್ತಿರುವುದು, ಒಟ್ಟಾರೆ ಇಂಡಿಯಾ ದೇಶವನ್ನು ಕೆಡವಿ ಅದರ ಜಾಗದಲ್ಲಿ ಬ್ರಾಹ್ಮಣವಾದಿ, ಬಂಡವಾಳವಾದಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವ ಮೂಲಕ ಸಂವಿಧಾನದ ಜಾಗದಲ್ಲಿ ಮನಸ್ಮೃತಿಯನ್ನು ದೇಶದ ಮೇಲೆ ಏರುತ್ತಿರುವುದು, ಹೀಗೆ ಕೇಂದ್ರ ಸರ್ಕಾರ ಫ್ಯಾಸಿಸ್ಟ್ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಹೀಗೆ ದುರಾಡಳಿತ ಹಾಗೂ ದುಷ್ಟ ನೀತಿಗಳ ಮೂಲಕ ಮೋದಿ ಸರ್ಕಾರವು ದೇಶ ವಿರೋಧಿ, ಜನ ವಿರೋಧಿ, ಫ್ಯಾಸಿಸ್ಟ್ ಶಕ್ತಿಯಾಗಿ ನಿಂತಿದೆ. ಇದರ ವಿರುದ್ಧ ಎಲ್ಲಾ ದಮನಿತ ಹಾಗೂ ದುಡಿಯುವ ಜನ ಪ್ರಜಾಪ್ರಭುತ್ವವಾದಿಗಳು ಎಲ್ಲಾ ಹಂತದಲ್ಲಿ ಐಕ್ಯ ಹೋರಾಟ ಕಟ್ಟುವುದು ಅತ್ಯಂತ ಜರೂರಿನ ಕಾರ್ಯಭಾರವಾಗಿದೆ. ಈ ಹಿನ್ನೆಲೆಯಲ್ಲಿ 14ಕ್ಕೂ ಹೆಚ್ಚು ದಲಿತ, ರೈತ, ಕಾರ್ಮಿಕ, ಕನ್ನಡ, ಮುಸ್ಲಿಂ, ಕ್ರೈಸ್ತ, ಮಹಿಳಾ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ರಾಯಚೂರು ಅಸ್ತಿತ್ವಕ್ಕೆ ಬಂದಿದೆ. ಇದರ ನೇತೃತ್ವದಲ್ಲಿ ದಿನಾಂಕ 1/1/2025ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಒತ್ತಾಯ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದ ಅವರು, ತಾಲೂಕು ಹಾಗೂ ಹೋಬಳಿಗಳಲ್ಲಿ ವೇದಿಕೆಯನ್ನು ರಚಿಸುವುದು, ತದನಂತರ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ನಡೆಸಿ ಹಿಂದುತ್ವ ಶಕ್ತಿಗಳಿಗೆ ಸವಾಲ್ ಹಾಕುವುದು, ಈ ರಂಗವನ್ನು ದೀರ್ಘಕಾಲೀನ ನಿರಂತರ ಹೋರಾಟದ ವೇದಿಕೆಯನ್ನಾಗಿ ಕಟ್ಟಿಕೊಂಡು ಹೋಗುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು.
ಸಂವಿಧಾನವನ್ನು ಧಿಕ್ಕರಿಸಿ ಸಂವಿಧಾನ ಕರ್ತೃಗಳಿಗೆ ಅವಮಾನ ಮಾಡುವುದರ ಮೂಲಕ ನಾನು ಪ್ರಜಾಪ್ರಭುತ್ವ ವಿರೋಧಿ ಅನ್ನುವಂಥ ನಿಲುವನ್ನು ತಳೆದು ತನ್ನ ಹಿಡನ್ ಅಜೆಂಡಾ ಆದಂಥ ಈ ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವನ್ನು ತೋರಿಸಿದೆ ಅನ್ನಲಿಕ್ಕೆ ಬಹಳ ಉದಾಹರಣೆಗಳು ಸಿಗ್ತಾವೆ ನಮಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ದೇಶದಲ್ಲಿ 50 ಕೋಟಿಗೂ ಹೆಚ್ಚಿರತಕ್ಕಂಥ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡಿ ಕೇವಲ 4 ಕಾರ್ಮಿಕ ಮಸೂದೆಗಳನ್ನು ಮಾಡೋದ್ರ ಮೂಲಕ ಇಡೀ ಅಧಿಕಾರವನ್ನ ಕಾರ್ಪೊರೇಟ್ ಸೆಕ್ಟರ್ಗೆ ಅವರ ಏನು ಕೈಗೊಂಬೆಯಂತೆ ಸರ್ಕಾರ ನಡೆಸುವುದರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಆಡಳಿತವನ್ನು ನಡೆಸುತ್ತಿದೆ. ಹಾಗೆಯೇ ಈ ದೇಶದ ಅನ್ನದಾತರು ರೈತರ ಭೂಮಿಯನ್ನ ಕಿತ್ತುಕೊಳ್ತಕ್ಕಂಥ ಭೂಮಿಯನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಒತ್ತಿಡುವಂತ ಕೆಲಸ ನಡೆದಿರ್ತಕ್ಕಂಥದ್ದು ಸಹ ಈ ಫ್ಯಾಸಿಸ್ಟ್ ಮನೋಭಾವದ ಒಂದು ರೂಪ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಂಗೇನೆ ಈ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ 50% ಇರ್ತಕ್ಕಂಥ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಕಿಂಚಿತ್ತೂ ಮಾತಾಡದೆ ಮೌನ ವಹಿಸತಕ್ಕಂಥ ರೀತಿ ಮತ್ತು ಆ ಮಹಿಳೆಯರ ದೌರ್ಜನ್ಯಗಳಿಗೆ ಕುಮ್ಮಕ್ಕು ಕೊಟ್ಟು ಮಹಿಳೆಯರನ್ನು ಅವಮಾನಿಸತಕ್ಕಂಥದ್ದು ಈ ಒಂದು ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವಾಗಿ ಕಾಣಬಹುದಾಗಿದೆ. ಹಂಗೇನೆ ಜನರನ್ನ ಮತೀಯ ಭಾವನೆಗಳಿಗೆ ಮತೀಯ ಕಾರ್ಯಕ್ರಮಗಳಲ್ಲಿ ಆಡಳಿತ ನಡೆಸತಕ್ಕಂಥ ಸರ್ಕಾರಗಳು ಒಂದು ಏನು ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳತಕ್ಕಂಥ ಸರ್ಕಾರ ಯಾವುದೇ ಧರ್ಮದ ಪರವಾಗಿ ಧರ್ಮದ ಒಂದು ನಿರ್ದೇಶನದಂತೆ ನಡೆಯಲಾದಂತ. ಈ ಸಂದರ್ಭದಲ್ಲಿ ಸಂಯೋಜಕರಾದ ಎಂ ಗಂಗಾಧರ್, ಮಹಮ್ಮದ್ ಫಯಾಜುದ್ದೀನ್, ಜಿ ಅಮರೇಶ್, ರವೀಂದ್ರನಾಥ್ ಪಟ್ಟಿ, ಆಂಜನೇಯ ಕುರುಬದೊಡ್ಡಿ, ಷಣ್ಮುಖಪ್ಪ, ಭಾಸ್ಕರ್ ರಾಜ್, ಎಂ ನಿರಂಜನ್ ಕುಮಾರ್ ಉಪಸ್ಥಿತರಿದ್ದರು. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ರಕ್ಷಕ ದಳ ಪಾತ್ರ ಮಹತ್ವದ್ದು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅಭಿಪ್ರಾಯಪಟ್ಟರು. ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರೀಕ್ಷೆಗೆ ಸಜ್ಜಾಗಿದೆ. ಗೌರವ ರಕ್ಷೆ ಭುಜಶಾಸ್ತ್ರ. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಅಖಿಲ ಭಾರತ ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಬೃಹತ್ ಕಾರ್ಯಕ್ರಮ ಸೇರಿದಂತೆ ಭದ್ರತೆ ಹಾಗೂ ಸುವ್ಯವಸ್ಥೆ ವಿಚಾರದಲ್ಲಿ ಗೃಹ ರಕ್ಷಕ ದಳದವರು ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಮತ್ತು ಸಹಾಯಕ ಬೋಧಕರಾದ ನಾಲ್ಕು ಬಟ್ಟಾಳಿ ಅವರು ಮತ್ತು ಮಂಜುನಾಥ್ ಸಾಹೇಬರು ಒಂದು ವಿಧಿ ಅಥವಾ ಪ್ರಮಾಣ ವಚನ ಸ್ವೀಕಾರವನ್ನು ಶ್ರೀ ಸೈಯದ್ ಜಾವೇದ್ ಪಾಷಾ ಅನುರಾಗ ಅಥವಾ ಅನುರಾಗವಿಲ್ಲದೆ ದುರ್ಭಾವನೆ ಮತೀಯ ಅಥವಾ ರಾಜಕೀಯ ಪಕ್ಷಪಾತವಿಲ್ಲದೆ ಗೃಹರಕ್ಷಕ ದಳದ ಸದಸ್ಯನಾಗಿ ಯಥಾರ್ಥವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಶಾಂತಿ ಪಾಲನೆ, ಆಸ್ತಿಯ ಭದ್ರತೆ ಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನನ್ನ ಸಾಮರ್ಥ್ಯಾನುಸಾರವಾಗಿ ಅಂತ ಸದಸ್ಯನಾಗಿ ಕಾನೂನಿನ ಅನುಸಾರವಾಗಿ ನನ್ನ ನಿರ್ವಹಿಸುತ್ತೇನೆಂದು ನನ್ನ ನೈಪುಣ್ಯತೆ ಮತ್ತು ತಿಳುವಳಿಕೆ ಮಟ್ಟಿಗೆ ಪ್ರತಿಜ್ಞಾ ಪೂರ್ವಕವಾಗಿ ಜೈ ಕರ್ನಾಟಕ. ಈ ಒಂದು
ಒಂದು ನೆನಪು ನಮಗೆ ಭಾಳ ದಿವಸದ ನಾವು ಎಲ್ಲೆಲ್ಲಿ ಕೆಲಸ ಮಾಡೇವಾಗ ಎಲ್ಲ ಕಡೆನೂ ಗೃಹ ರಕ್ಷಕರ ಕಡೆ ನಾವು ಕೆಲಸ ಮಾಡೇ ಮಾಡ್ತೀವಿ. ಅದು ಪ್ರಕೃತಿ ವಿಕೋಪ ಇರ್ಬೋದು, ಚುನಾವಣೆ ಇರ್ಬೋದು, ಅಥವಾ ಯಾವುದೇ ಒಂದು ಸಂಸ್ಥೆಗೆ ನಾವು ಗೃಹ ರಕ್ಷಕರನ್ನು ಕೊಡಬೇಕಾದ್ರೂ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರನೇ ಇವೆಲ್ಲ ಪ್ರಪೋಸಲ್ಸು ಸರ್ಕಾರಕ್ಕೆ ಹೋಗ್ತಾವೆ. ಸೊ ಹೀಗಾಗಿ ಅದು ಅಂತ ನಮ್ಮ ಆಫೀಸ್ನಲ್ಲಿ ಕೂಡ 3 ಜನ ಗೃಹ ರಕ್ಷಕರು ತಾವ ನಮ್ಗೆ ಸೆಕ್ಯೂರಿಟಿ ಕೊಡ್ತೇವೆ. ಈಗ ನಾವು ಹೊಸ ಆಫೀಸಿಗೆ ಹೊಸ DC ಆಫೀಸ್ ಕೊಡ್ತೇವೆ, ಅಲ್ಲಿ ಕೂಡ ತಾವ ನಮ್ಮ ಆಫೀಸ್ ರಕ್ಷಣೆ ಜವಾಬ್ದಾರಿ ತಗೊಳ್ರಿ. ನಾನು ನೋಡಿ ಸಾಕಷ್ಟು 2009 ಒಂದು ಫ್ಲಡ್ ಬಂತು, 2019, ಆಮೇಲೆ ಕೋವಿಡ್ ಇರ್ಬೋದು, ಹಲವಾರು ಒಂದು ಏನು ಎಮರ್ಜೆನ್ಸಿ ಅಂತೇಳಿ ಅಲ್ಲೆಲ್ಲ ಪೊಲೀಸರ ಜೊತೆಗೆ ಅವ್ರಿಗಿಂತ ಜಾಸ್ತಿ ಒಳ್ಳೆ ಕೆಲಸ ಮಾಡಿದವರು ನಾವು ನೋಡಿ ಅವ್ರ ಜೊತೆ ಕೊಟ್ಟು ಎಲ್ಲ ಪರಿಸ್ಥಿತಿ ಒಳಗೆ, ಯಾಕಂದ್ರೆ ಸಾಕಷ್ಟು ಜನ ಪೊಲೀಸರು ಇರಲಿಲ್ಲ. ಸೊ ಅವರು ಬಹಳ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಎಲ್ಲ ಪರಿಸ್ಥಿತಿ ಒಳಗೂ ನಾವು ಯಾವಾಗಲೂ ರೆಡಿ ಆಗಿಬಿಡ್ತೀವಿ. ಅದು ಅಲ್ಲ, ಈಗಷ್ಟ ಅಲ್ಲ, ನೀವು ಲಾಸ್ಟ್ ಎಲ್ಲ ಎಲೆಕ್ಷನ್ ಮಧ್ಯಪ್ರದೇಶ ಇರ್ಬೋದು, ಮೊನ್ನೆ ಎಲೆಕ್ಷನ್ ಅದು ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆ ಹೋಗಿ ಚುನಾವಣೆ ಕೆಲಸಕ್ಕೆ ಹೋದ್ರಿ. ಸೊ ಎಲ್ಲ ರೀತಿಯಿಂದ ನೋಡಿದಾಗ ತಮ್ಮ ಸೇವೆ ಈ ಸಮಾಜಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ರಾಯಚೂರು ನಗರ ಪೊಲೀಸ್ ಉಪಾಧೀಕ್ಷರಾದ ಸತ್ಯನಾರಾಯಣ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಯಥಾಸ್ಥಿತಿಯಲ್ಲಿಡುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೃಹ ರಕ್ಷಕ ದಳ ಮತ್ತು ಪೊಲೀಸ್ ಇಲಾಖೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ ಎಂದು ಹೇಳಿದ ಅವರು, ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಹೊಂದಾಣಿಕೆ ಕೆಲಸ ನಿರ್ವಹಿಸುವ ಮೂಲಕ ಚುನಾವಣೆಯಂತಹ ಕೆಲಸ ನಿರ್ವಹಿಸುತ್ತಾರೆ. ಎಲ್ಲರೂ ಕೂಡ ನಾವು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು. ನಿಮ್ಮಗಳ ಸೇವೆ ನಾವು ಹೆಚ್ಚಿಗೆ ಬೇಕಾಗಿಲ್ಲ. ಪೊಲೀಸ್ ಇಲಾಖೆಗೆ ಮತ್ತು ಗೃಹ ರಕ್ಷಕ ಯಾವ ಥರ ಇರ್ತದೆ ಅಂತಂದ್ರೆ ಒಂದೇ ನಾಣ್ಯದ 2 ಮುಖಗಳು. ಎಲ್ಲಿ ಪೊಲೀಸ್ ಇದ್ದಾರೆ ಅಲ್ಲಿ ಒಂದು ಗೃಹ ರಕ್ಷಕರು ಇದ್ದೇ ಇರ್ತದೆ. ಗಂಡ ಹೆಂಡತಿ ಸಮಾಧಾನ ಅಂತಂದ್ರೂ ಕೂಡ ತಪ್ಪಾಗಿರ್ತದೆ. ಆ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿ ಹೆಗಲನ್ನು ನಿಭಾಯಿಸಿಕೊಂಡು ಹೋಗಿರ್ತಕ್ಕಂಥ ಇಲಾಖೆ ಇತ್ತು ಅಂತ ಗೃಹ ರಕ್ಷಕ ಇಲಾಖೆ. ಕಳೆದ 2 ವರ್ಷಗಳ ಅವಧಿ ನಾವು ನೋಡ್ತಾ ಬಂದಾಗ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಬಂದೋಬಸ್ತುಗಳಲ್ಲಿ ನಾವು ಮುಖಾಮುಖಿಯಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಂದೋಬಸ್ತಾಗಿರ್ಬೋದು, ಗವರ್ನರ್ಗಳ ಬಂದೋಬಸ್ತಾಗಿರ್ಬೋದು, ರಾಹುಲ್ ಗಾಂಧಿ ಅವರ ಬಂದೋಬಸ್ತಾಗಿರ್ಬೋದು, ಮತ್ತೆ ಅದನ್ನು ಬಿಟ್ಟು ಅಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಅದಾದ ನಂತರ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಯಾವುದು ಏನೇ ನಾನು ಇನ್ನೂ ಹೆಚ್ಚಿನದಾಗಿ ಗಣೇಶ ಹೆಚ್ಚಿನದಾಗಿ ಎಲ್ಲ ನಾವು ಬಂದೋಬಸ್ತನ್ನು ನೋಡಿದಾಗ ನಮ್ಮ ಜೊತೆಗೆ ನೀವು ಸಹಕಾರಿಗಳಾಗಿ ನಮ್ಮ ಜೊತೆ ಹೇಳಿಕೊಟ್ಟು ಕೇಳ್ತಾರೆ. ಯಾವಾಗ ಎಸ್ ಪಿ ಸಾರ್ ಕೇಳ್ತಿದ್ರೆ, ಇಲ್ಲಪ್ಪ ನಾವು ಸಿಬ್ಬಂದಿಗಳು ಕೇಳಿದಾಗ ಸಿಬ್ಬಂದಿಗಳು ನಮಗೆ ಸಿವಿಲ್ ನಂಗೆ ಸಿಗೋದಿಲ್ಲ, ನಿಮ್ಗೆ ಹೋಮ್ ಕಾರ್ಡ್ ಕೊಡ್ತೀನಿ ಅಂತ ನಾನೇ ಕೇಳ್ತಿದ್ದೆ. ಆಯ್ತು ಸರ್, ನನಗೆ ಸಿಬ್ಬಂದಿಗಳು ಕಡಿಮೆ ಕೊಟ್ಟು ತಿಂತಿಲ್ಲ, ನಮ್ಗೆ ಹೋಮ್ ಕಾರ್ಡ್ ಜಾಸ್ತಿ ಕೊಡ್ತೀನಿ. ಅದರ ಅರ್ಥ ಏನಂತಂದ್ರೆ ನಮಗೆ ನೀವು ಎಲ್ಲಿ ಇರ್ತೀರಿ ಹೋಮ್ ಕಾರ್ಡ್ ಎಲ್ಲಿ ಇರ್ತೀರಿ ಅಂತಂದ್ರೆ ಅಲ್ಲಿ ಖಡಾಖಂಡಿತವಾಗಿ ನೀವು ಅಲ್ಲೇ ಇರ್ತೀರಿ ಅನ್ನೋ ನಂಬಿಕೆ ನಮಗೂ ಕೂಡ ಇರ್ತಕ್ಕಂಥದ್ದು. ನೀವು ಕೂಡ ನಾವು ಯಾವ್ದಾದ್ರು ಕರೆಕ್ಟರ್ ಚಪ್ಪಡಿ ಹಾಕಿ ಯಾವ್ದಾದ್ರು ಬಂದೋಬಸ್ತರಿಗೆ ಬಂದಾಗ ಕೂಡ ನಾನು ಈಗ ಅದೇ ಹೇಳ್ತಾರೆ, ಎಚ್ಚರಿಕೆ ಮಾತುಗಳನ್ನು ಹೇಳಿ ನಾನು ಕಳಿಸ್ತಾ ಇದ್ದೆ. ಏನಂತ ಹೇಳಿ ನಮ್ಮಲ್ಲಿ ಏನು ಮಾಡ್ತಾರ, ನೀವು ಹೋಮ್ ಗಾರ್ಡ್ಸ್ಗೆ ನಮ್ಮ ಜೊತೆಗೆ ನಿಮಗೆ ಅಟ್ಯಾಚ್ ಮಾಡಿ ಕಟ್ಬಿಟ್ಟಿದ್ರೆ ನಾವು ಹೋಮ್ ಗಾರ್ಡ್ಸ್ ಇರ್ತಾರ ಅಂತ ಹೇಳಿ ನಮ್ಮ ಅಲ್ಲಿಂದ ಜಾಗ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ. ಆ ಥರ ಏನಾದರೂ ಆಗಿತ್ತು ಅಂತಂದರೆ ನೇರವಾಗಿ ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಬಟ್ ಇದೇವರೆಗೆ ಯಾರು ತಂದಿಲ್ಲ. ಅದರ ಅರ್ಥ ಏನು ಅಂತಂದ್ರೆ ಗೊತ್ತಾಗಿದೆ ನಮ್ಮ ಅಧಿಕಾರ ನಮ್ಮ ಸಿಬ್ಬಂದಿಗಳು ಇಲ್ಲ ನಾವು ಬಿಟ್ಟು ಹೋದರೆ ಹೋಮ್ ಗಾರ್ಡ್ಸ್ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ತಿಳಿಸ್ತಾರೆ, ಅದು ಪನಿಷ್ಮೆಂಟ್ ಆಗ್ತದೆ ಅಂತೇಳಿ ಗಾಢ ಆಗ್ತದೆ. ಅಂದರೆ ಅದರ ಅರ್ಥ ಏನಂದರೆ ಜವಾಬ್ದಾರಿ ಎಲ್ಲರಿಗೂ ಇರ್ತಕ್ಕಂಥದ್ದು. ಬರೀ ಪೊಲೀಸ್ ಇಲಾಖೆ ಮೇಲೆ ಜವಾಬ್ದಾರಿ ಇರ್ತದೆ. ನಮಗೆ ನಿಮಗೆ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿಲ್ಲ. ನಾವು ಕಾಕಿ ಬಟ್ಟೆ ದುಡ್ಡಿದ್ದೀವಿ, ನೀವು ಕಾಕಿ ಬಟ್ಟೆ ದುಡ್ಡಿದ್ದೀವಿ. ನಾವು ಸಾರ್ವಜನಿಕರ ರಕ್ಷಣೆ ನಾವು ನಿಂತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೀವು ಕೂಡ ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆಗೂ ಕೂಡ ನೀವು ನಿಂತಿರ್ತಕ್ಕಂಥದ್ದು. ಈಗೆಲ್ಲ ನೀವು ಓದು ತಗೊಂಡಿಲ್ಲ, ಅದರಲ್ಲೇ ವ್ಯತ್ಯಾಸ ಇಲ್ಲ. ನಾವೇನು ಓದು ತಗೊಂಡಿಟ್ಟು ಅದನ್ನೇ ನೀವು ತಗೊಂಡಿಟ್ಟು
ಬಟ್ ಎಷ್ಟು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಗೃಹ ರಕ್ಷಕರ ದಿನಾಚರಣೆಯ ಒಂದು ಶುಭ ಸಂದರ್ಭದಲ್ಲಿ ನಾನು ಮುಂದೆ ಜಿಲ್ಲಾ ಸಮಾದೇಷ್ಟರಾದ ಜಂಬಣ್ಣ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಡಿಜಿ ಡಿಸ್ಕ್ ಅವಾರ್ಡ್ ಪುರಸ್ಕೃತ ಗೃಹ ರಕ್ಷಕ ದಳದ ನಿವೃತ್ತ ಕಂಪನಿ ಕಮಾಂಡರ್ ರಾಣೋಜಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ದೇವೇಂದ್ರಪ್ಪ, ಗೃಹ ರಕ್ಷಕ ಅಧಿಕಾರಿಗಳು ಹಾಗೂ ಗೃಹ ರಕ್ಷಕಿಯರು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜೋರಾಗಿ ಚಪ್ಪಾಳೆಯನ್ನು ತರಬೇಕು. ನಮ್ಮ ಕಾರ್ಯಕ್ರಮ ನಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳುವಂತೆ ವೇದಿಕೆಗೆ ನಮ್ಮ ಗಣ್ಯರಿಗೆ ಜೋರಾಗಿ ಚಪ್ಪಾಳೆಯನ್ನು ತರಬೇಕು. ಸಲ್ಲಿಸಲಾಗಿದೆ. ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಸ್ಥಳೀಯ ಮತದಾರರನ್ನ ಸಕ್ರಿಯವಾಗಿ ಪೂರ್ವಜಿಸುವ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿರುವಂತಹ ಮಾನ್ಯರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಹ 2020ನೇ ಸಾಲಿನಲ್ಲಿ ನಮ್ಮ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಇವರನ್ನು ಸಹ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ 288 ಹಾಗೂ ಸಹಾಯಕಿಯರ ಹುದ್ದೆಗೆ 157 ಅಪೂರ್ಣ ಅರ್ಜಿಗಳು ಸ್ವೀಕೃತವಾಗಿದ್ದು ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಸಿಂಧನೂರು ಸಿಡಿಪಿಒ ಲಿಂಗನಗೌಡ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಈ ಕೆಳಗಿನ 4 ಹಂತಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ. 1ನೇ ಹಂತ ಆನ್ಲೈನ್ ತಂತ್ರಾಂಶದಲ್ಲಿ ನಿಗದಿತ ಅರ್ಜಿ ನಮೂನೆಯಲ್ಲಿ ಮಾಹಿತಿ ತುಂಬುವುದು. 2ನೇ ಹಂತ ತಮ್ಮ ಭಾವಚಿತ್ರ ಸಹಿಯನ್ನು ಅಪ್ಲೋಡ್ ಮಾಡುವುದು. 3ನೇ ಹಂತ ತಮ್ಮ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು. 4ನೇ ಹಂತ ತಮ್ಮ ಆಧಾರ್ ಸಂಖ್ಯೆ ನಮೂದಿಸಿ ಈ ಹಸ್ತಾಕ್ಷರದೊಂದಿಗೆ ಅರ್ಜಿಯನ್ನು ಪೂರ್ಣಗೊಳಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿರುತ್ತದೆ ಎಂದು ತಿಳಿಸಿರುವ ಅವರು, ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯ ವಿವಿಧ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ನಗರಸಭೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಒಟ್ಟು 15 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 42 ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಒಟ್ಟು 4 ಹಂತಗಳಿದ್ದು, ಇದರಲ್ಲಿ ಕೆಲವರಿಗೆ ಒಂದು ಹಂತದಲ್ಲಿಯೇ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಎಂಬ ಮೆಸೇಜ್ ಅವರುಗಳ ಮೊಬೈಲ್ಗೆ ಸ್ವೀಕೃತವಾಗಿರುವುದರಿಂದ ಅರ್ಜಿಗಳನ್ನು ಪೂರ್ಣಗೊಳಿಸಿರುವುದಿಲ್ಲ. ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ 288 ಅಪೂರ್ಣ ಅರ್ಜಿಗಳು ಹಾಗೂ ಸಹಾಯಕಿಯರ ಹುದ್ದೆಗೆ 157 ಅಪೂರ್ಣ ಅರ್ಜಿಗಳು ಸ್ವೀಕೃತವಾಗಿರುತ್ತವೆ. ದಿನಾಂಕ 20/12/2024 ಸರ್ಕಾರದ ಆದೇಶದಲ್ಲಿ ಅರ್ಜಿ ಸಲ್ಲಿಸುವ 4 ಹಂತಗಳನ್ನು ಪೂರ್ಣಗೊಳಿಸದೆ ಅಪೂರ್ಣ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ದಿನಾಂಕ 26/12/2024 ರಿಂದ 5/1/2025 ಅರ್ಜಿಗಳನ್ನು ಪೂರ್ಣಗೊಳಿಸಲು ವೆಬ್ಸೈಟ್ನಲ್ಲಿ ಇಲಾಖೆ ವತಿಯಿಂದಲೇ ಅವಕಾಶ ನೀಡಿ ಆದೇಶಿಸಲಾಗಿರುತ್ತದೆ. ಆದ್ದರಿಂದ ಅಪೂರ್ಣ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಪೂರ್ಣಗೊಳಿಸಲು ದಿನಾಂಕ 26/12/2024 ರಿಂದ ದಿನಾಂಕ 5/1/2025 ರಂದು ಸಂಜೆ 5:30 ಕಾಲಾವಕಾಶ ನಿಗದಿಪಡಿಸಿದೆ ಎಂದು ತಿಳಿಸಿದ್ದಾರೆ. ನಮಸ್ತೆ. ನಮ್ಮ ಸಿಂಧನೂರು ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ದಿನಾಂಕ 27/8/2024 ರಂದು ಒಟ್ಟು 15 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಮತ್ತು 42 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿತ್ತು. ಅದಕ್ಕೆ 1 ತಿಂಗಳ ಕಾಲಾವಕಾಶ ನೀಡಲಾಗಿತ್ತು. ತದನಂತರವಾಗಿ
ಮಾನ್ಯ ಜಿಲ್ಲಾಧಿಕಾರಿಗಳ ಆನ್ಲೈನ್ ವೆಬ್ಸೈಟ್ನಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ಸ್ಕೂಟಿ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಅರ್ಜಿದಾರರ ಅರ್ಜಿಗಳು ಶೋ ಆಗದೇ ಇರುವುದು ಕಂಡುಬಂದ ಕಾರಣದಿಂದಾಗಿ ಭಾಳಷ್ಟು ಅರ್ಜಿದಾರರು 4 ಹಂತಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿತ್ತು. ಆದರೆ ಅವರು 1 ಅಥವಾ 2ನೇ ಹಂತಕ್ಕೆ ಅಪೂರ್ಣಗೊಳಿಸಿಬಿಟ್ಟು ಅರ್ಜಿಗಳನ್ನು ನಮ್ಮದು ಪೂರ್ಣ ಆಗಿದೆ ಅಂತೇಳಿ ಅಂದ್ಕೊಂಡ ಕಾರಣದಿಂದಾಗಿ ಅರ್ಜಿಗಳು ನಮ್ಮಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ. ಹಾಗಾಗಿ ಆ್ಯಕ್ಚುಲಿ 1ನೇ ಹಂತ ಏನಂದರೆ ಆನ್ಲೈನ್ ತಂತ್ರಾಂಶದಲ್ಲಿ ನಿಗದಿತ ಅರ್ಜಿಯನ್ನು ಫಿಲ್ ಮಾಡ್ತಕ್ಕಂಥದ್ದು. 2ನೇದು ತಮ್ಮ ಭಾವಚಿತ್ರವನ್ನು ಸಹಿ ಮುಖಾಂತರವನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಆಮೇಲೆ 3ನೇ ಹಂತದಲ್ಲಿ ತಮ್ಮ ದಾಖಲಾತಿಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು. 4ನೇ ಹಂತ ತಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಈ ಹಸ್ತಾಕ್ಷರದೊಂದಿಗೆ ಅರ್ಜಿಯನ್ನು ಪೂರ್ಣಗೊಳಿಸಬೇಕು. ಈ 4 ಹಂತಗಳಲ್ಲಿ 1 ಹಂತವನ್ನು ಬಿಟ್ಟರೂ ಕೂಡ ಅದು ಅಪೂರ್ಣ ಆಗಿರುತ್ತದೆ. ಅಂಥದ್ರಲ್ಲಿ ನಮ್ಮಲ್ಲಿ ಒಟ್ಟು 15 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ 718 ಅರ್ಜಿದಾರರು ಅಪ್ಲಿಕೇಶನನ್ನು ಹಾಕಿದ್ದಾರೆ ಆನ್ಲೈನ್ ಮುಖಾಂತರ. ಆದರೆ ಅವರಲ್ಲಿ 430 ಅರ್ಜಿದಾರರು ಮಾತ್ರ ಪೂರ್ಣಗೊಳಿಸಿದ್ದಾರೆ. ಇನ್ನು 280 ಅರ್ಜಿದಾರರು ಅಪೂರ್ಣ ದಾಖಲೆಗಳನ್ನು ಸಲ್ಲಿಸಿರೋದ್ರಿಂದ ಅವು ನಮ್ಮಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಅದು ಒಂದು. ಆಮೇಲೆ 42 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ 520 ಅರ್ಜಿದಾರರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 363 ಅರ್ಜಿದಾರರು ಪೂರ್ಣಗೊಳಿಸಿದ್ದಾರೆ. ಇನ್ನು 153 ಅರ್ಜಿದಾರರು ಪೂರ್ಣಗೊಳಿಸಿಲ್ಲ. ಹಾಗಾಗಿ 288 ಅಂಗನವಾಡಿ ಕಾರ್ಯಕರ್ತೆಯವರ ಹುದ್ದೆಗಳಿಗೆ ಅಪೂರ್ಣಗೊಂಡಿರತಕ್ಕಂಥ ಅರ್ಜಿದಾರರಿಗೆ ಮತ್ತು 157 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅಪೂರ್ಣ ಅರ್ಜಿಗಳನ್ನು ಸಲ್ಲಿಸಿರ್ತಕ್ಕಂಥ ಅರ್ಜಿದಾರರಿಗೆ ಈಗ ಸರ್ಕಾರವೇ ನಮಗೆ ಅವರಿಗೆ ಹೆಚ್ಚಿನ ಕಾಲಾವಕಾಶವನ್ನು ನೀಡಿದೆ. ಅದು ದಿನಾಂಕ 26/12/2024ರಿಂದ 5/1/2025ರವರೆಗೆ ಕಾಲಾವಕಾಶವನ್ನು ನೀಡಿದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಶಾಲೆಗಳಲ್ಲಿ ಪಟ್ಟಿಯನ್ನು ಲಗತ್ತಿಸಿ ಯಾರ್ಯಾರು ಅಪೂರ್ಣಗೊಂಡಿರ್ತಕ್ಕಂಥ ಅರ್ಜಿದಾರರು ಅಂತ ಹೇಳ್ಬಿಟ್ಟು ಹೇಳಿದೀವೋ ಅವರೆಲ್ಲರೂ ಕೂಡ ಅರ್ಜಿಗಳನ್ನು ಹಾಕೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ. ಈಗ ಜಾಹೀರಾತು. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ. ಶ್ರೀ ಭೈರೋಬಾ ಮಿಲ್ಕ್ ಡೈರಿ. ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ. ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ತುಂಬಾ ರುಚಿಕರವಾದ ತಾಜಾ ಹಾಲು, ಮೊಸರು, ತುಪ್ಪ, ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ. ಸ್ಥಳ ಸುಖ್ ಶಾಂತಿ ನಗರ, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9035061741 9353647408. VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ. ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗೋರೆಬಾಳ ಗ್ರಾಮದ ಗುತ್ತೇದಾರ ಕುಟುಂಬದ ಜಮೀನು ಒಂದರಲ್ಲಿ ಹಾಕಿದ್ದ ತೊಗರಿ ರಾಶಿ ಗುಂಪಿಗೆ ಬೆಂಕಿ ಹತ್ತಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿರುವ ಘಟನೆ ವರದಿಯಾಗಿದೆ.
ಸೋಮವಾರ ರಾತ್ರಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ನೋಡಿದ ಕುಟುಂಬಸ್ಥರು, ಗ್ರಾಮಸ್ಥರು ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ನಡೆದ ಬೆಂಕಿ ನಂದಿಸುವ ಯತ್ನ ಕೈಗೂಡಿಲ್ಲ. 8 ಎಕರೆ 28 ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಅಂದಾಜು 40 ರಿಂದ 45 ಕ್ವಿಂಟಲ್ ತೊಗರಿ ಸುಟ್ಟು ಬದುಕು ಹಾಳು ಮಾಡಿದೆ ಎಂದು ಆಂಜನೇಯ ಗುತ್ತೇದಾರ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಆಂಜನೇಯ ಗುತ್ತೇದಾರ ಕುಟುಂಬಸ್ಥರಾದ ಜಯಮ್ಮ, ಚಂದ್ರಯ್ಯ ಮತ್ತು ಮಕ್ಕಳಾದ ಆಶಪ್ಪ, ವೆಂಕಟೇಶ್, ಸಿದ್ದಪ್ಪ ಪಾಲಿನ ಜಮೀನಾಗಿದೆ. ಸ್ಥಳೀಯ ವ್ಯವಸಾಯ ಸಹಕಾರ ಸಂಘ ಸೇರಿದಂತೆ ಹಲವು ಕಡೆ ಕೈಗಡ ರೂಪದಲ್ಲಿ ಸಾಲ ಮಾಡಿ ಬೆಳೆ ಬೆಳೆದಿರುವುದಾಗಿ ತಿಳಿಸಿದರು. ತಹಸೀಲ್ದಾರ್ ಶಂಶಾಲಂ ನಾಗಡದಿನ್ನಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಹಾಗೂ ಬೆಂಕಿ ಅನಾಹುತದಲ್ಲಿ ಆಗಿರುವ ನಷ್ಟ ಕುರಿತು ವರದಿ ಸಲ್ಲಿಸುವಂತೆ ಕಂದಾಯ ನಿರೀಕ್ಷಕ, ಗ್ರಾಮ ಆಡಳಿತಾಧಿಕಾರಿ ವಿನಯ್ ಕುಮಾರ್ ನಾಯಕ್ ಅವರಿಗೆ ಸೂಚಿಸಲಾಗಿದೆ ಎಂದು ಹೇಳಿದ ಅವರು, ವರದಿ ಬಂದ ನಂತರ ಉಪವಿಭಾಗ ಅಧಿಕಾರಿ ನೇತೃತ್ವದ ಸಮಿತಿಗೆ ಸಲ್ಲಿಸಿ ಪರಿಹಾರ ಕೊಡಿಸುವ ಕುರಿತು ಪರಿಶೀಲನೆ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ರಾಮಕೃಷ್ಣ, ಗ್ರಾಮ ಆಡಳಿತಾಧಿಕಾರಿ ವಿನಯ್ ಕುಮಾರ್ ನಾಯಕ್ ಇದ್ದರು. ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ ಮಾತನಾಡಿದರು. ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ ಮಾತನಾಡಿ, ತಾಲೂಕಿನಲ್ಲಿ ಪಟ್ಟಣ ಸೇರಿದಂತೆ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯಗಳವರ ಮೇಲೆ ದೌರ್ಜನ್ಯಗಳು ಹಾಗೂ ಅಸ್ಪೃಶ್ಯತೆ ಆಚರಣೆಗಳು ನಡೆಯದಂತೆ ತಡೆಯುವುದು ಹಾಗೂ ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಸರ್ಕಾರದ ಸೂಚನೆಯಂತೆ ತಾಲೂಕು ಮಟ್ಟದಲ್ಲಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣ ಇಲಾಖೆ, ಪುರಸಭೆ, ಕಂದಾಯ ಇಲಾಖೆ ಸಹಯೋಗದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ನಡೆಸಲಾಗುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರ ಅಭಿವೃದ್ಧಿಗಾಗಿ ಸರ್ಕಾರವು ವಿಶೇಷವಾಗಿ SC-TPS ಅನುದಾನವನ್ನು ನೀಡಲಾಗುತ್ತಿದೆ. ಈ ಅನುದಾನದ ದುರುಪಯೋಗ ಮಾಡಿಕೊಂಡಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಸಮುದಾಯದವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂತಂದ್ರೆ, ಈ ಒಂದು ಜನಾಂಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆಗ್ತಕ್ಕಂಥ ಒಂದು ದೌರ್ಜನ್ಯಗಳು ಏನದವ, ಯಾವುದಾದ್ರೂ ಒಂದು ಊರುಗಳಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಅಸ್ಪೃಶ್ಯತೆಯನ್ನು ಇದು ಮಾಡ್ತಕ್ಕಂಥದ್ದು, ಇನ್ನೊಂದು ಈ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ಕೇಸ್ಗಳ ದಾಖಲೆ ಮಾಡದೇ ಇದ್ದರೆ, ಈ ಥರ ನಮ್ಮ ಜನಾಂಗ ಏನಪ್ಪ ಅಂತಂದರೆ ಮೊನ್ನೆ ಒಂದು ಇಂಥ ಪ್ರಕರಣ ಆಯಿತು, ಅಲ್ಲಿ ಏನಪ್ಪ ಅಂದರೆ ಪೊಲೀಸರು ಬಂದು ಈ ಒಂದು ಪ್ರಕರಣ ದಾಖಲೆ ಮಾಡಬೇಕಾದ್ರೆ ಇದು ತಗೊಳ್ಳಿಲ್ಲ, ಇಂಥ ನಮಗೇನಪ್ಪ ಅಂದರೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಇಂಥ ವಿಷಯಗಳನ್ನು ನಾವೇನಪ್ಪ ಅಂದರೆ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ. ಸೊ ಇಲ್ಲಿ ಏನಾಗಿದೆ, ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಯುವ ಜನಾಂಗ ಕೂಡ ಇಲ್ಲಿ ಕೆಲವು ಅವರ ಸಮಸ್ಯೆಗಳನ್ನು ಕೂಡ ಇಲ್ಲಿ ತಗೊಂಬಂದರು. ಒಳ್ಳೆಯದು, ಅದನ್ನ ಯಾಕೆ ಹೇಳ್ತಾಯಿದ್ರೆ ಅಂತ ನಾವು ಯಾರೂ ನಿಮಗೆ ಹೇಳಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳೇನಿಗೆ ತಂದ್ರಿ ಇವನ್ನ ಬರ್ಕೊಂಡಿವಿ, ನಾವು ನಮ್ಮ ಇಲಾಖೆಯನ್ನು ಬರ್ಕೊಂಡಿದ್ದಾರೆ, ನಾವು ಬರ್ಕೊಂಡಿವಿ. ಈಗ ಪ್ರೋಗ್ರಾಸ್ ಕೊಡ್ಲವ್ರು ಹೇಳ್ತಕ್ಕಂಥದ್ದು SCPTS ಇದು ಪ್ರತಿ ತಿಂಗಳ ಕೂಡ ಅಧಿಕಾರಿಗಳ ಒಂದು ಸಭೆ ಆಗುತ್ತೆ. ಅದರಲ್ಲಿ ಮಾನ್ಯ ಶಾಸಕರು ಇರ್ತಾರೆ, ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ತಾಲೂಕಾ ಪಂಚಾಯತಿಂದ ಇರ್ತಕ್ಕಂಥ ಏನಾದರೂ ಇವತ್ತು ಬಾಡಿ ಇಲ್ಲ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಬಾಡಿ ಬಂದಾಗ ಅಲ್ಲಿ ಕೂಡ ಇದು ವಿಷಯಗಳ ಚರ್ಚೆ ಆಗ್ತದೆ. ಅಲ್ಲಿ ಯಾವ್ಯಾವ ಅನುದಾನ, ಯಾವ್ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಇಟ್ಟಿದೆ, ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಇದು ತಪ್ಪೇನಪ್ಪ ಅಂತಂದ್ರೆ ಈಗ ಇವತ್ತು ಇವರು ಈ ಒಂದು ಸಭೆ ಗಮನಕ್ಕೆ ತಂದರು. ಇಲ್ಲಿ SST ಜನನೇ ವಾಸ ಇಲ್ಲ ಅಂತಲ್ಲಿ ಏನಪ್ಪ ಅಂದರೆ ಇವರು ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ತಂದರು. ಈ ದುರ್ಬಳಕೆ ಆಗ್ತಕ್ಕಂಥ ಅನುದಾನ ಆ ಒಂದು ಸಭೆಯಲ್ಲಿ ಅವರು ತಾಲೂಕಾ ಪಂಚಾಯತಿ ಇವರು ಚರ್ಚೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಪ್ರತಿ ತಿಂಗಳೇನು ಸಭೆ ಮಾಡ್ತಾರೆ, 3 ತಿಂಗಳಿಗೊಮ್ಮೆ ಅಲ್ಲಿ ಚರ್ಚೆ ಆಗುತ್ತೆ. ನಾವು ಕೂಡ ಬರ್ಕೊಂಡಿವಿ. ಮೊನ್ನೆ ಇವರು ಒಂದು ಹೋರಾಟ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ನಾವು ಅಲ್ಲಿ ಮಾತಾಡ್ತೀವಿ. ಸೊ ನಮ್ಮ ಸಮಾಜದ ಎಲ್ಲ ಬಾಂಧವ್ಯರಲ್ಲಿ ನಾನು ಹೇಳೋದಿಷ್ಟೇ, ಈ ಒಂದು ಸಭೆಯಲ್ಲಿ ಇದು ಏನಪ್ಪ ಅಂದರೆ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ನಮ್ಮ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗ ಆಗ್ತಕ್ಕಂಥ ಅನ್ಯಾಯಗಳು ಅಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳೇನಪ್ಪ ಅಂದರೆ ಸಿಗ್ತಾ ಇಲ್ಲ ಊರುಗಳಲ್ಲಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇವನು ಸರಿಪಡಿಸಿದಂತೆ ತಾವೇನು ಹೇಳಿದ್ರಿ, ಆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಈ ಒಂದು ಸಭೆಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಏನಪ್ಪ ಅಂತಂದರೆ ಮಾನ್ವಿ ಪೊಲೀಸ್ ಠಾಣೆಯ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಮಾತನಾಡಿ, ತಾಲೂಕಿನ ಕುರುಡಿ, ಹೋತ್ನಾಳ ಗ್ರಾಮಗಳಿಗೆ ಪೊಲೀಸ್ ಠಾಣೆಗೆ ಪ್ರಸ್ತಾವನೆ ಕೈಗೊಳ್ಳಲಾಗಿದ್ದು ಹಾಗೂ ಮಾನ್ವಿ ಪೊಲೀಸ್ ಠಾಣೆಗೆ ಸಿಬ್ಬಂದಿಗಳ ಕೊರತೆಯಾಗದಂತೆ ನೇಮಕಕ್ಕೆ ವರದಿ ನೀಡಲಾಗಿದೆ. ಪಟ್ಟಣದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಇಲಾಖೆಯ ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಪ್ರತಿದಿನ ರಾತ್ರಿ ವೇಳೆ ವಸತಿ ನಿಲಯಗಳಿಗೆ ಗಸ್ತು ಕೈಗೊಳ್ಳಲಾಗುವುದು. ಪಟ್ಟಣದಲ್ಲಿ ಪುರಸಭೆ ವತಿಯಿಂದ 6 ಲಕ್ಷ ವೆಚ್ಚದಲ್ಲಿ 16 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಪುರಸಭೆಯಿಂದ 40 ಲಕ್ಷ ವೆಚ್ಚದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚುವರಿಯಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದಕ್ಕೆ ಸಚಿವರು ಒಪ್ಪಿಗೆ ನೀಡಿದ್ದು, ಸಿಸಿ ಕ್ಯಾಮೆರಾಗಳನ್ನು ಹಾಕುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರು ತಮ್ಮ ದೂರುಗಳನ್ನು ಪೊಲೀಸ್ ಠಾಣೆಯಲ್ಲಿ ನೀಡಿದ್ದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಎಸ್ಸಿ ಟಿಪಿಎಸ್ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಂಡು ಬಂದಲ್ಲಿ ಪ್ರಕರಣವನ್ನು ದಾಖಲಿಸಲಾಗುವುದು ಎಂದು ತಿಳಿಸಿದರು. ಮತ್ತು ಹಾಸ್ಟೆಲ್ ಹೇಳಿದ್ರು, ಹಾಸ್ಟೆಲ್ಗೆ ಎಲ್ಲ ಮುರಾರ್ಜಿ ಹಾಸ್ಟೆಲ್ ಸದ್ಯಕ್ಕೆ ನಮ್ಮ ಒಂದೊಂದು ಗಾಡಿಗೆ ನಾನು ರಾತ್ರಿ ಅಲ್ಲಿ ಮುಷ್ಟು ರೋಡ್ ಮುರಾರ್ಜಿ ಹಾಸ್ಟೆಲ್ ಅಲ್ಲಿ ಸದ್ಯ ಭೇಟಿ ಕೂಡ ಕೇಳಿದ್ದೀನಿ. ಎಲ್ಲ ಹಾಸ್ಟೆಲ್ಗಳಿಗೂ ರಾತ್ರಿ ಭೇಟಿ ಕೊಡ್ತೀವಿ. ನಾನು ನೈಟ್ ಹೊಂಡಿದ್ದಂದ್ರೆ ಕಂಪಲ್ಸರಿ ಹಾಸ್ಟೆಲ್ಗಳು ಭೇಟಿ ಕೊಡ್ತಿದ್ವಿ. ಅದರಿಂದ ಎಷ್ಟು ಯಾಕಂದ್ರೆ ಸಿಬ್ಬಂದಿ ಕೊರತೆಗಳನ್ನು ಇದೆ, ಅದರಲ್ಲಿ ರಾತ್ರಿಯಲ್ಲೇ ಬಂದೋಬಸ್ತ. ಈ ಗುಲ್ಬರ್ಗ ನಮ್ಗೆ ಇನ್ನೂ ಆಗಿಲ್ಲ, ಅದ್ರ ಮೇಲೆ ಇನ್ನೂ ಚರ್ಚೆ ನಡೆದು ಇದ್ರಾಗ ಎಲ್ಲ ಸ್ಟೇಷನ್ ಮಾಡ್ಬೇಕು, ರೋಡಿ ಒಂದು ಸ್ಟೇಷನ್ ಮಾಡ್ಬೇಕಂತ ಈಗ ಪ್ರಪೋಸಲ್ ಬಂದಿದೆ. ಆ ಸ್ಟೇಷನ್ಗೆ ಪ್ರಪೋಸಲ್ ಕಳಿಸಿದ್ವಿ ಮತ್ತು ರೂರಲ್ಲು ಪ್ರಪೋಸಲ್ ಇದೆ. ಹೋತ್ನಾಳ ಪ್ರಪೋಸಲ್ ಆಲ್ರೆಡಿ ಮೊದಲು ಕಳಿಸಿದ್ದೀವಿ. ಯಾವ್ದು ಆಗ್ತದೆ, ರೂರಲ್ ಆಗ್ತದೋ ಇದಾಗ್ತದೆ, ಅದು ಆಗ್ಬೋದು, ಸಿಂಧೂರಲ್ಲಿ ಆಗ್ತದೆ. ಅದು ಇಲ್ಲಾಂದ್ರೆ ನಮ್ದು ಏನು ಟೌನ್ ಸ್ಟೇಷನ್ ಅಲೋಕೇಶನ್ ಇದೆ ಅದಕ್ಕೆ ಒಳ್ಳೇಬೇಕಾಗ್ತದೆ. ಅದು ಕೊಟ್ಟರೆ ನಮಗೇನು ತೊಂದರೆ ಇಲ್ಲ. ಸಿಂಧೂರು ಟೌನಿಗೆ ಏನು ಅಲೋಕೇಶನ್ ಇದೆ ಮೊದಲಾಗಿದೆ ಸಿಂಧೂರು ಟೌನ್, ಅದು ಆ ಲೊಕೇಶನ್ ನಮ್ಗೆ ಆಯ್ತು ಅಂದ್ರೆ ನಮ್ಗೆ ಏನು ಸಮಸ್ಯೆ ಆಗಲ್ಲ. ನಮ್ಮ ಅಂಪೈ ನಾಯಕ ಹೇಳಿದ್ರು, ಯಾಕೆ ಸ್ಟೇಷನ್ಗೆ ಬಂದ್ರೆ ಕಂಪ್ಲೇಂಟ್ ತೊಗೊಳೋದಿಲ್ಲ, 100% ಕಂಪ್ಲೇಂಟ್ ತಗೋತೀವಿ. ಯಾವುದು ಅದು ಅಟ್ರಾಸಿಟಿ ಕೇಸ್, ಅದು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಜಾಸ್ತಿ ಆಗ್ಯಾವಂತ ನಮ್ಮ ನಕುಂದಿ ಬಸವರಾಜ್ ಅವರು ಹೇಳಿದಾರೆ. ಆಯಿತು, ಅದನ್ನು ಆದಷ್ಟು ಭಾಳ ಕಡಿಮೆ ಮಾಡ್ತೀವಿ. ನಿಜ ಇತ್ತಂದ್ರೆ ನಾವು FIR ಮಾಡಲೇಬೇಕಾಗ್ತದೆ, ಅದಕ್ಕೆ ಮಾಡಿದ್ದೀವಿ. 100% ಆ ಥರ ಇತ್ತಂದ್ರೆ ನೀನು 100% ತೆಗಿತೀವಿ. ನೀನು ಯಾವುದು ಅಂಥದ್ದು ಏನಾರ ಆಗಿತ್ತು ಮತ್ತು ನಮ್ಮ ಹನುಮಂತ ಕೋಟೆ ಹೋದ ಸರ್ ಹೇಳಿದ್ದಲ್ಲ, ಅದು ನಿಮ್ದು ಬಗೆಹರಿಸಿ ಅದು ಮಾಡಿದ್ವಿ ನೋಡಿ. ಬೋರ್ಡ್ ಹಾಕಿದ್ದೀರಿ ನೀವು ಅಂತ ಯಾರ್ದೋ ಒಂದು ಹಂಗೆ ಬೋರ್ಡ್ಗಳು ಹಾಕಿದ್ದೀರಿ ಅಂತ ಹೇಳಿದ್ರಿ, ಅದು ಬೋರ್ಡ್ ತೆಗಿಸಿದ್ದೀನಿ ನಾನು. ಸಭೆಯಲ್ಲಿ ನರಸಿಂಹ ನಾಯಕ ಕರಡಿಗುಡ್ಡ ಮಾತನಾಡಿ, ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಅಗತ್ಯವಿರುವ ಸಮುದಾಯ ಭವನಗಳನ್ನು ನಿರ್ಮಿಸುವುದಕ್ಕೆ ನಿವೇಶನ ನೀಡುವಂತೆ ಕೋರಿದರು. ಇಲ್ವಾ ಶಿಕ್ಷೆ? ಕಾಯ್ದೆ ಕಾನೂನು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕೂಡ ಅಪರಾಧ ಅಂತೇಳಿ ನಾವೇನು ಪರಿಗಣನೆ ಮಾಡ್ತೀವಿ, ಕಾಯ್ದೆ ಕಾನೂನು ಬಿಟ್ಟು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ? ಇದೇ ಆದರೆ ಐತ್ರಿ ಅಂತ ನಂಗಿದ್ರೆ ಡಿಪಾರ್ಟ್ಮೆಂಟ್ನವರು SC ST STP ಇರ್ಬೋದು, TSP ಇರ್ಬೋದು, ಈ ಹಣ ನಮ್ಮ ವರ್ಷಕ್ಕೆ ಎಷ್ಟು ಬರ್ತದೆ, ಎಲ್ಲೆಲ್ಲಿ ವಿಟ್ಲೇಸ್ ಆಗ್ಯದ, ಎಲ್ಲಿ ವಿಟ್ಲೇಸ್ ಆಗಿಲ್ಲ, ಇದಕ್ಕಾಗಿಲ್ಲ, ಇದಕ್ಕೆ ಕಾರಣ ಯಾರು? ಇದಕ್ಕೆ ರಾಜಕಾರಣಿಗಳು ಒಂದು ಕಡೆ ಕಾರಣ ಆದರೆ ಅಧಿಕಾರಿಗಳು ಇನ್ನೊಂದು ಕಡೆ ಕಾರಣ. ಇಲ್ಲಿ ರಾಜಕಾರಣಿಗಳು 5 ವರ್ಷ ಮಾತ್ರ. ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೋಡ್ಲಿ ಮಾತನಾಡಿ, ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರ ಅಭಿವೃದ್ಧಿಗಾಗಿ ಮಂಜೂರಾಗಿರುವ SC TPS ಅನುದಾನವನ್ನು ರಸ್ತೆ, ಸೇತುವೆ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗಿದ್ದು, ಈ ಅನುದಾನವನ್ನು ಸಮುದಾಯದವರು 100% ಇರುವ ಪ್ರದೇಶದಲ್ಲಿ ಮಾತ್ರ ಬಳಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಪ್ರತಿ ತಿಂಗಳು ಸಭೆ ನಡೆಸಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ SC ST ಸಮುದಾಯಗಳಿಗೆ ಇಲ್ಲಿ ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನನ್ನ SC ಸಮುದಾಯಕ್ಕೆ ಏನೇನು ಸಮಸ್ಯೆಗಳಿದಾವೆ, ಏನೇನು ಕುಂದುಕೊರತೆಗಳಿದಾವೆ ಅಂತಕ್ಕಂಥದ್ದನ್ನು ಅದು ವಿಶೇಷವಾಗಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಬಟ್ ಅದ್ರ ಉದ್ದೇಶ ಈಡೇರಿದಾಗ ಮಾತ್ರ ನೀವು ಮಾಡಿರ್ತಕ್ಕಂಥ ಸಭೆಗಳಿಗೂ ನಾವು ಎತ್ತಿರ್ತಕ್ಕಂಥ ನಮ್ಮ ಕಷ್ಟಗಳಿಗೂ ಒಂದು ಪರಿಹಾರ ಸಿಕ್ಕಾಗ ಮಾತ್ರ ನೆಮ್ಮದಿ ಆಗುತ್ತೆ. ಆ SC ST ಕಾಯ್ದೆ ಮುಖಾಂತರ ನನ್ನ ಸಮುದಾಯಕ್ಕೆ ಭೂಮಿ ಕೊಡ್ತಕ್ಕಂಥ ಕೆಲಸ, ಆ ಕಾಯ್ದೆ ಉದ್ದೇಶ
ಆ ಕಾನೂನು ಉದ್ದೇಶ ಅದು ಯೋಜನೆ ಅಲ್ಲ, ಅದು ಕಾನೂನು. ಅದು ಈ SCP TSP ಅಂತಕ್ಕಂಥ ಕಾನೂನನ್ನು ನಾವು ಅದನ್ನು ಬಳಕೆ ಮಾಡಿಕೊಂಡಿದ್ರೆ ನಾವಿಲ್ಲಿ ಪೊಲೀಸ್ ಇಲಾಖೆಗೆ ಕರಿತಕ್ಕಂಥ ಕುಂದುಕೊರತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಕ್ಕ ಅವಶ್ಯಕತೆ ಇರಲಿಲ್ಲ. ನನ್ನ ಎಷ್ಟೇ ಸಮುದಾಯಗಳಿಗೆ ಭೂಮಿ ಬೇಕು, ನನ್ನ ಎಷ್ಟೇ ಸಮುದಾಯಗಳಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಬೇಕು, ಭೂಮಿ ಬೇಕು. ಇವು 5 ಅಂಶಗಳು ನನ್ನ ಎಷ್ಟೇ ಸಮುದಾಯಗಳಿಗೆ ಅತಿ ಅವಶ್ಯಕತೆ ಇರತಕ್ಕಂಥದ್ದು. ಸಭೆಯಲ್ಲಿ PSI ಸಣ್ಣ ವೀರೇಶ್ ನಾಯಕ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ನಟರಾಜ್, ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ B ದೇವರಮನಿ, ಪರಿಶಿಷ್ಟ ಪಂಗಡ ವರ್ಗದವರ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಮರೇಶ್ ಸೇರಿದಂತೆ ದಲಿತ ಮುಖಂಡರಾದ ರಾಜಾ ಸುಭಾಷ್ ಚಂದ್ರ ನಾಯಕ್, ಹನುಮಂತ ಸೀಕಲ್, ಶರಣ ಬಸವ MB ನಾಯಕ್, ಗುರುರಾಜ್ ನಾಗಲಾಪುರ, ದತ್ತಾತ್ರೇಯ ವಕೀಲರು, ಹನುಮಂತ ಕೋಟೆ, ಬಸವರಾಜ್ ಮುದುಕಪ್ಪ, ಕಾಶಿನಾಥ್ ಕೊರಡಿ, ಪುರಸಭೆ ಸದಸ್ಯರಾದ ಶರಣಬಸವ ಮೇಧ, ವೆಂಕಟೇಶ್ ನಾಯಕ್, ಮೌನೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಸ್ಥಳೀಯ ಉದಯನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಳ ಬೆಳಕು ಮಹಾಪೂಜಾ ಕಾರ್ಯಕ್ರಮ ಇಂದು ಬೆಳಗ್ಗೆ 6:30ಕ್ಕೆ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿತು. VRD ಎಜುಕೇಶನ್ ಟ್ರಸ್ಟ್, ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. VRD ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ PUC ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಸುಪ್ರಭಾತದೊಂದಿಗೆ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡು ನೈರ್ಮಲ್ಯ ದರ್ಶನ, ಗಣಪತಿ ಹೋಮ ಮತ್ತು ನವಗ್ರಹ ಹೋಮ, ಅಭಿಷೇಕ, ಲಕ್ಷಾರ್ಚನೆ, ಗಂಟೆ ನಿನಾದದೊಂದಿಗೆ ಪಡಿಪೂಜೆ, ಭಜನೆ ಮತ್ತು ಮಹಾಮಂಗಳಾರತಿ ನೆರವೇರಿದವು. ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳು ಅತ್ಯಂತ ಭಕ್ತಿಪೂರ್ವಕವಾಗಿ ಭಜನೆಗೈಯುತ್ತಾ ಘಂಟನಾದಕ್ಕೆ ನೃತ್ಯ ಹೆಜ್ಜೆಗಳನ್ನು ಹಾಕಿ ಅಯ್ಯಪ್ಪ ಸ್ವಾಮಿಯನ್ನು ಪಠಿಸುತ್ತಾ ಭಕ್ತಿಯಲ್ಲಿ ಮಗ್ನರಾಗಿದ್ದರು.
ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಸಂಪನ್ನವಾಗುವವರೆಗೂ ಅಯ್ಯಪ್ಪ ಸ್ವಾಮಿ ನಾಮ ಪ್ರತಿಧ್ವನಿಸುತ್ತಿತ್ತು. ವಂದೇಹಂ ವಿಷ್ಣುನಂದನಂ ಸ್ವಾಮೀ ಶರಣಮಯ್ಯಪ್ಪ. ಪಾಪಾತ್ಮ ಪಾಪಸಂಭವ ರಾಹಿ ಮಾಂ ಕೃಪಯಾ ದೇವ ಶರಣಾಗತಮಸ್ತಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಭುನಕ್ತು ಸಹ ವೀರ್ಯಂ ಕರವಾವಹೈ. ಸ್ವೀಕರಿಸಬೇಕಾಗಿರುವಂತೆ ಸ್ವಾಮಿ ಶರಣಂ. ದೇವಸ್ಥಾನ ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ದೇವಸ್ಥಾನದ ಅರ್ಚಕರು ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಡಗೋಳು ಆಂಜನೇಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ನಂತರ ಸಂಜೆ ಜವಾಹರ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಉದಯನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಾವಚಿತ್ರದ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿ ಬಂತು. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯಲ್ಲಿನ ಶ್ರೀ ಮಾತಾ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸೋಮವಾರ ರಾತ್ರಿ ಶ್ರೀ ಜಗನ್ನಾಥ ದೇವಸ್ಥಾನದ ಹತ್ತಿರ ಇರುವ ಶ್ರೀ ಮಾತಾ ಮಾರಿಕಾಂಬಾ ದೇವಿಯ ತವರು ಮನೆಯಿಂದ ಡೊಳ್ಳು ಸೇರಿದಂತೆ ಮಂಗಳ ವಾದ್ಯಗಳೊಂದಿಗೆ ಅಮ್ಮನವರ ರಥದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಮಹಿಳೆಯರು ತಮ್ಮ ಮನೆಯ ಹತ್ತಿರ ಬಂದ ದೇವಿಗೆ ಉಡಿಯನ್ನು ತುಂಬಿ ಕಳುಹಿಸಿಕೊಟ್ಟರು. ಪಟ್ಟಣದ ಅಗಸಿಯಲ್ಲಿ ಕೂಡ ಅಮ್ಮನವರಿಗೆ ಉಡಿ ತುಂಬಲಾಯಿತು. ಕೋನಾಪುರ ಪೇಟೆಯ ದೇವಸ್ಥಾನದವರೆಗೆ ಮೆರವಣಿಗೆ ಮೂಲಕ ಕರೆತಂದು ರಥ ಸಮೇತ ಮೂರ್ತಿಗಳನ್ನು ಕೂಡಿಸಿ ಪೂಜೆ ಸಲ್ಲಿಸಲಾಯಿತು. ಮಂಗಳವಾರ ತುಂಗಭದ್ರಾ ನದಿಯಲ್ಲಿ ಗಂಗೆ ಪೂಜೆ ನಡೆಸಿ ತನು ಬಿಂದಿಗೆಯನ್ನು ಪಟ್ಟಣದ ಜಡೆ ಬಸಪ್ಪ ದೇವಸ್ಥಾನದಿಂದ ಮಂಗಳ ವಾದ್ಯಗಳೊಂದಿಗೆ ದೇವಸ್ಥಾನಕ್ಕೆ ತಂದು ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಯಿತು. ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳ ಭಕ್ತರು ದೇವಿಯ ದರ್ಶನ ಮಾಡಿಕೊಂಡು ಪೂಜೆ ಸಲ್ಲಿಸಿದರು. ಶ್ರೀ ಮಾತಾ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಮಂಡಳಿಯವರು ಭಕ್ತರಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿದರು. ಪಟ್ಟಣದ ಮುಖಂಡರು ಭಕ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಜಪೇಯಿ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು ಡಾಕ್ಟರ್ ಶಿವರಾಜ್ ಪಾಟೀಲ್. ಮನುವಾದಿ ಫ್ಯಾಸಿಸ್ಟ್ ನೀತಿಗಳ ವಿರುದ್ಧ ಜನವರಿ 1ರಂದು ಪ್ರತಿಭಟನೆ ಎಂಆರ್ ಬೇರಿ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ರಕ್ಷಕ ದಳದ ಪಾತ್ರ ಮಹತ್ವದ್ದು ಶಿವಾನಂದ ಭಜಂತ್ರಿ. ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಹುದ್ದೆಗೆ ಅಪೂರ್ಣಗೊಂಡ ಅರ್ಜಿಗಳನ್ನು ಪೂರ್ಣಗೊಳಿಸಲು ಅವಕಾಶ ಲಿಂಗನಗೌಡ. ಲಿಂಗಸುಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ತೊಗರಿ ರಾಶಿಗೆ ಬೆಂಕಿ, ಅಪಾರ ನಷ್ಟ. ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ಕುಂದುಕೊರತೆ ಸಭೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದ ಮಂಡಲ ಬೆಳಕು ಮಹಾಪೂಜಾ ಕಾರ್ಯಕ್ರಮ.
ಮತ್ತು ವೈಭವದಿಂದ ನಡೆದ ಶ್ರೀಮಾತಾ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು. VRD Education Trust, ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಶ್ರೀ ಭೈರೋಬ ಮಿಲ್ಕ್ ಡೈರಿ. ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ. ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ತುಂಬಾ ರುಚಿಕರವಾದ ತಾಜಾ ಹಾಲು, ಮೊಸರು, ತುಪ್ಪ, ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ. ಸ್ಥಳ: ಸುಖ್ ಶಾಂತಿ ನಗರ, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9035061741 9353647408.